ರೂಪಾಯಿಗೆ ಪೆಟ್ರೋಲ್ ಹಾಗೂ ಡೀಸೆಲ್ನ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ಇವಾಗ ನಮ್ಮ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಜನಸಾಮಾನ್ಯರಿಗೆ. ಪೆಟ್ರೋಲ್ ಪ್ರೈಸಸ್ನ ಹೈಕ್ ಮಾಡಿದೆ 3 ರೂಪಾಯಿಗೆ ಮತ್ತು 3.5 ರೂಪಾಯಿಗೆ. ಏನು ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಬಿಟ್ಟಿ ಗ್ಯಾರಂಟಿ ಅಂತ ಯಾಕೆ ಅಪೋಸಿಷನ್ ಅವ್ರು ಕರೀತಾರೆ ಅಂದರೆ ಇದೇ ಕಾರಣ. ಬಂದ್ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತೀವಿ, ನೋಡೋಣ ಏನು ಮಾಡೋದು. ಏನು ಕ್ರಮ ತಗೋಬೇಕು ಸರ್ ಮತ್ತೆ ಸರ್ಕಾರ? ಸರ್ಕಾರ ಏನು ಕ್ರಮ ತಗೋತದೆ? ಏನು ತಗೊಳ್ಳಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಜನಗೂ ಬುದ್ಧಿ ಇಲ್ಲ. ಓಟ್ ಹಾಕ್ಬೇಕಾದ್ರೆ ನೋಡಿ ಹಾಕಲ್ಲ. ಗೌರ್ಮೆಂಟು ಫ್ರೀ ಕೊಟ್ಟಿದ್ದು ಸಾಕು, ಈ ಜನರ ಮೇಲೆ ಈ ಥರ ಬರೆ ಎಳೆಯೋದು ಸಾಕು, ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ. ಇದು ಏನು ಮಾಡ್ಲಿಕ್ಕೆ ಆಗ್ತದೆ, ಕೊಟ್ಬಿಟ್ಟು ತಗೋಬೇಕು ಅಷ್ಟೇ. ಹೋಗ್ತಾ ಇರ್ತೀವಿ ನಾವು, ಅಗ್ರಿಕಲ್ಚರ್ ಮಾಡೋಕ್ಕೆ ಹೋಗ್ತಾ ಇರ್ತೀವಿ ಊರಿಗೆ. ಇನ್ನೊಟ್ಟು ಪೆಟ್ರೋಲ್ ಹಾಕ್ಸ್ಬೇಕು, ಡೇ ಬೈ ಡೇ ರೇಟ್ ಜಾಸ್ತಿ ಆಗ್ತಾ ಇರ್ತದೆ. ಇವರು ಓಟ್ಗೋಸ್ಕರ ಜನ ಗೆಲ್ಲಬೇಕು, ನಾವು ರಾಜ್ಯ ಆಳಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗಿದ್ದಾರೆ. ಸರಿಪಡಿಸಲ್ಲ ಮೇಡಮ್, ಯಾಕೆಂದರೆ MP ಎಲೆಕ್ಷನ್ ಆಗೋಗಿದೆ. ಅವ್ರ ಟರ್ಮ್ ಮುಗಿಯೋರ್ಗೂ ಈ ಆಟ ನಡೀತಾ ಇರುತ್ತೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವಿವತ್ತು ಪೆಟ್ರೋಲ್ ಬಂಕ್ನ ಎದುರುಗಡೆ ಇದ್ದೀವಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪೆಟ್ರೋಲ್ ಹಾಗೂ ಡೀಸೆಲ್ನ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ನಿನ್ನೆ ಪೆಟ್ರೋಲ್ನ ದರ 99.88 ಪೈಸೆ ಇದ್ದರೆ ಇವತ್ತು 102.90 ಪೈಸೆ ಇದೆ. ಅದೇ ನಿನ್ನೆ ಡೀಸೆಲ್ನ ಪ್ರೈಸ್ 86 ರೂಪಾಯಿ ಇತ್ತು, ಇವತ್ತು ಅದ್ರ ಬೆಲೆ 89.01 ಪೈಸೆ ಆಗಿದೆ. ಅಂದರೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇನ್ನೂ ಎಷ್ಟು ಸುಲಿಗೆ ಮಾಡಬೇಕಂತ ಇದ್ದಾರೆ ಜನಸಾಮಾನ್ಯರ ಹತ್ರ ಅಂತ ಗೊತ್ತಿಲ್ಲ. ಇದಂತೂ ಹೊಡ್ತಾ ಬಿದ್ದಿರೋದೆ ಮಿಡಲ್ ಕ್ಲಾಸ್ ಹಾಗೂ ಬಡವ್ರಿಗೆ. ಇದರಿಂದ ನಿಮ್ಮ ಬೊಕ್ಕಸನ್ನ ತುಂಬಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ಈ ಗ್ಯಾರಂಟಿ ಯೋಜನೆಗಳಂತ ಏನಿದೆ ಇದನ್ನು ನಿಲ್ಲಿಸಿ ಹಾಗೂ ಇದನ್ನು ನಿಲ್ಲಿಸ್ಬಿಟ್ಟು ಏನೇನೆಲ್ಲ ಪ್ರೈಸ್ನ ಜಾಸ್ತಿ ಮಾಡಿದ್ದೀರಾ ಅದನ್ನು ಕಮ್ಮಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಜನ. ಈ ಒಪಿನಿಯನ್ನ ಇದ್ರ ಬಗ್ಗೆ, ಈ ಪ್ರೈಸ್ ಹೈಕ್ ಬಗ್ಗೆ ಜನನೇ ಏನು ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ನಮ್ಮ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಜನಸಾಮಾನ್ಯರಿಗೆ. ಪೆಟ್ರೋಲ್ ಪ್ರೈಸಸ್ನ ಹೈಕ್ ಮಾಡಿದೆ 3 ರೂಪಾಯಿಗೆ ಮತ್ತು 3.5 ರೂಪಾಯಿಗೆ. ಏನು ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಅದೇ ಬಿಟ್ಟಿ ಗ್ಯಾರಂಟಿ ಅಂತ ಯಾಕೆ ಅಪೋಸಿಷನ್ ಅವ್ರು ಕರೀತಾರೆ ಅಂದರೆ ಇದೇ ಕಾರಣ. ಜನರ ಜೋಬನ್ನ ಒಳ್ಳೆ ಹೊಡೆದು ಲೂಟಿ ಹೊಡೆದು ಬಿಟ್ಟಿ ಗ್ಯಾರಂಟಿ ಕೊಡ್ತಾ ಇದ್ವಿ. ನಮ್ಮ ಗ್ಯಾರಂಟಿ ಅಂತ ಅವ್ರು ಹೇಳ್ಕೊಳ್ತಾರೆ. ಸರ್ಕಾರ ಯಾವುದು ಅವ್ರ ಕೈಯಿಂದ ಏನು ಕೊಡ್ತಾ ಇಲ್ಲ. ರಾಜಕಾರಣಿಗಳು ಅಥವಾ ಕಾಂಗ್ರೆಸ್ ಅವ್ರು ಏನು ಅವ್ರ ಕೈಯಿಂದ ಕೊಡ್ತಾ ಇಲ್ಲ. ಜನರು ಜೋಬಿಂದ ಕತ್ತರಿ ಹೊಡೆದು ಅವ್ರಿಗೆ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಜೋಬ್ ಖಾಲಿ ಆಗ್ತಾ ಇದೆ ಅಷ್ಟೇ. ಜೋಬ್ ಖಾಲಿ ಆಗ್ತಾಯಿದೆ, ರೇಟ್ ಜಾಸ್ತಿ ಆಗ್ತಾಯಿದೆ. ಪ್ರತಿಯೊಂದು ರೇಟ್, ಸ್ಟ್ಯಾಂಪ್ ಡ್ಯೂಟಿ ರೇಟ್ ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಬೇರೆ ರೇಟ್ಸು ಜಾಸ್ತಿ ಮಾಡಿ ಇವ್ರು ಬಿಟ್ಟಿ ಗ್ಯಾರಂಟಿ ಕೊಡಿ ಅಭಿವೃದ್ಧಿ ಅಂತೂ ಏನೂ ಆಗ್ತಾಯಿಲ್ಲ. ಲೂಟಿ ಹೊಡಿತಾ ಇದ್ದಾರೆ ಅಷ್ಟೇ. ಮೊನ್ನೆ ವಾಲ್ಮೀಕಿ ನಿಗಮ ಇದರಲ್ಲಿ 187 ಕೋಟಿ ರೂಪಾಯಿ ಲೂಟಿ ಹೊಡೆದಿರೋದು. ಆ ಥರ ಲೂಟಿ ಹೊಡೆದು ನಿಲ್ಲಿಸಿದ್ರೆ ಈ ಪ್ರೈಸ್ ರೈಸ್ ಮಾಡೋದು ಬೇಕಾಗಿರಲ್ಲ. ಕ್ರಮ ಅಂದರೆ ಅದೇ ಲೋಟಿ ಹೊಡಿತಾ ಇದ್ದಾರಲ್ಲ, ಅವ್ರಿಗೆ ಜಾಬ್ ತುಂಬಿಸೋದಕ್ಕೆ ಅವ್ರು ಯಾರು ಡೆಲ್ಲಿಯಿಂದ ಬಂದು ಅವ್ರ ಸರ್ಕಾರ ಜಾಬ್ ಎಲ್ಲ ತುಂಬ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದನ್ನು ಲೋಟಿ ಕಮ್ಮಿ ಮಾಡಬೇಕು. ಅಭಿವೃದ್ಧಿ ನಿಗಮ ಯಾವುದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಏನಾಯಿತು? ಅದೇ ಥರ ಪ್ರತಿಯೊಂದು ಇದರಲ್ಲೂ ಕೋಟಿ ಲೂಟಿ ಹೊಡೆದು ಜನರ ಜಾಬಿಗೆ ಕೈ ಹಾಕ್ತಾ ಇದ್ದಾರೆ ಅಷ್ಟೇ. ಅದನ್ನು ಲೂಟಿ ಹೊಡೆದು ನಿಲ್ಲಿಸಿದ್ರೆ ಈ ಪ್ರೈಸ್ ರೈಸ್ ಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮಂಥ ಬಡವರಿಗೆಲ್ಲ ಭಾಳ ಅನ್ಯಾಯ ಆಗುತ್ತೆ. ಸಡನ್ ಅಂತ ಈ ಥರ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಅವರ 52,000 ಕೋಟಿ ಇದು ಮಾಡಬೇಕಲ್ಲ, ನಮ್ಮ ಮೇಲೆ ಹಾಕಿದ್ದಾರೆ ಹೊರೆ. ನಮಗೆ ಭಾಳ ಕಷ್ಟನೇ ಆಗ್ತಾಯಿದೆ. ಏನು ಕ್ರಮ ತಗೋಬೇಕಾಗಾದ್ರೆ? ಬಂದ್ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತೀವಿ, ನೋಡೋಣ ಏನು ಮಾಡೋದು. ಅಂದ್ರೆ ಇವಾಗ ಬರೀ ಪೆಟ್ರೋಲು ಡೀಸೆಲ್ ಅಂತಾನೆ ಅಲ್ಲ, ಅನೇಕ ಕಡೆಗಳ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಪ್ರೈಸ್ ಜಾಸ್ತಿ ಆಗಿದೆ. ಇದ್ರ ವಿರುದ್ಧ ನೀವು ಹೆಂಗೆ? ನಾವು ಒಬ್ಬರು ಏನು ಮಾಡೋಕ್ಕಾಗಲ್ಲ. ರಾಜಕೀಯ ಪಕ್ಷ ಇದೆ, ಹೋರಾಟ ಮಾಡ್ತಾರೆ, ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ ಖಂಡಿತ. ಏನು ನಾವು ಒಬ್ರು ಹೇಳೋದ್ರಿಂದ ಅದು ಕಮ್ಮಿ ಆಗಲ್ಲ. ಅವ್ರು ಮಾಡೋದು ಮಾಡ್ತಾ ಇರ್ತಾರೆ, ನಾವು ಹಾಕೋದು ಹಾಕ್ಲೇಬೇಕು ಸರ್. ಆದ್ರೂ ಇದು ಮಿಡಲ್ ಕ್ಲಾಸ್ ಪೀಪಲ್ಗೆ ಜಾಸ್ತಿ ಹೊಡ್ತಾನೆ ಬೀಳುತ್ತೆ. ಹೌದು, ಅದು ಜಾಸ್ತಿ. ಇದಕ್ಕೆ ಸರ್ಕಾರ ಏನ್ ಕ್ರಮ ತಗೋಬೇಕು? ಸರ್ಕಾರ ಅದೇ ಮೇಡಮ್ ನೋಡಬೇಕು. ಅವರು ನಾವು ಮಿಡಿಲ್ ಕ್ಲಾಸು ಏನೋ, ಇನ್ನು ನಮಗೂ ಮಿಡಿಲ್ ಕ್ಲಾಸ್ ಇರ್ತಾರೆ, ಅವರು ಎಲ್ಲ ಏನು ಮಾಡ್ತಾರೆ ಹೇಳಿ? ಜಾಸ್ತಿ ಮಾಡ್ತಾ ಇದ್ರೆ ನಾವು ಹಾಕೋದು ಹಾಕ್ಲೇಬೇಕು. ಇವ್ರು ಜಾಸ್ತಿ ನಾವು ಒಬ್ರು ಹೇಳೋದ್ರಿಂದ ಅದು ಇದಾಗಲ್ಲ. ಗ್ಯಾರಂಟಿ ಸ್ಕೀಮ್ಗಳು ಹೊಡ್ತಾ ಬೀಳ್ತಾ ಇದೆಯಾ ಇದಕ್ಕೆ ಅಂತ? ಇವಾಗ ಗ್ಯಾರಂಟಿ ಸ್ಕೀಮ್ಗಳು ತಂದಿರೋದಕ್ಕೆ ಎಲ್ಲ ಪ್ರೈಸಸ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಅಂದರೆ ಇವಾಗ ಫ್ರೀ ಕೊಟ್ಟಿದ್ದಾರೆ, ಬಸ್ ಫ್ರೀ ಕೊಟ್ಟಿದ್ದಾರೆ. ಅದು ಏನು ಮೇಡಮ್, ಬಸ್ ಫ್ರೀ ಕೊಟ್ಬಿಟ್ಟು ಏನು ಮೇಡಮ್ ಏನಕ್ಕೆ ಯೂಸೇ ಇಲ್ಲ? ಜನ ನೋಡಿದ್ರೆ ಸಾಯ್ತವ್ರು ಪಾಪ. ಬಸ್ ಫ್ರೀ ಬೇರೆದು ಕೊಡೋದನ್ನ ಕೊಡಲ್ಲ ಇವರು, ಸುಮ್ಮನೆ ಬಸ್ಸು ಇಂಥದ್ದು ಫ್ರೀ ಕೊಡ್ತಾರೆ. ಇದು ಗೌರ್ಮೆಂಟ್ ಮಾಡಿರೋದು ಬಂದು ಅವ್ರ ರೆವೆನ್ಯೂ ಇನ್ಕ್ರೀಸ್ ಮಾಡೋದ್ರಿಂದ, ಬಟ್ ಕನ್ಸ್ಯೂಮರ್ಸ್ ನಮಗೆ ಇದರಿಂದ ಇದಾಗ್ತಿದೆ.
ಸೊ ಇದು ಮಲ್ಟಿಪಲ್ ಎಫೆಕ್ಟ್ಸ್ ಇರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಅಲ್ಟಿಮೇಟ್ಲಿ ಎಲ್ಲ ಕಾಸ್ಟು ಇನ್ನು ಆಲ್ರೆಡಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ. ಇನ್ನೂ ಹೋಗ್ತಾ ಹೋಗ್ತಾ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದ್ರೆ ಜನರಿಗೆ ತುಂಬ ತೊಂದರೆ ಆಗುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಆದಷ್ಟು ಆಯಿಲ್ ಪ್ರೈಸಸ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಇವ್ರಿಗೆ ಸ್ವಲ್ಪ ರೆವೆನ್ಯೂ ಸಿಗುತ್ತೆ. ಇವರು ಇನ್ಕ್ರೀಸ್ ಮಾಡಿರೋದು ರೀಸನ್ ಬಂದು ದೇ ಆರ್ ನಾಟ್ ಗೆಟಿಂಗ್ ರೆವೆನ್ಯೂ. ಸೊ ದ ರೀಸನ್ ಇಸ್ ದಟ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಸ್ವಲ್ಪ ಏನಾದರೂ ಮಾಡಬೇಕು. ಸ್ಟೇಟ್ ಗೌರ್ಮೆಂಟ್ ವಿಲ್ ಹ್ಯಾವ್ ದಟ್ ಪ್ರೆಷರ್ ಟು ಇನ್ಕ್ರೀಸ್, ಬಟ್ ಸ್ಟಿಲ್ ದೇ ಹ್ಯಾವ್ ಟು ವರ್ಕೌಟ್ ಅಷ್ಟೇ. ಅಂಡ್ ಇನ್ನೊಂದೇನಂದ್ರೆ ಈ ಗ್ಯಾರಂಟಿ ಸ್ಕೀಮ್ಗಳು ತಂದ್ರಿಂದ ನಮ್ಮ ಸರ್ಕಾರದಲ್ಲಿ ಹಣ ಖಾಲಿ ಆಗ್ತಿದೆ. ಅದರಿಂದ ಅವ್ರು ಏನೋ ಒಂದು ಸೋರ್ಸ್ನ ಹುಡ್ಕೊಬೇಕು ಅಂತ ಎಲ್ಲದಕ್ಕೂ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ನ ಅಂತ. ಹಂಗೇನಿಲ್ಲ. ಫ್ರೀ ಬೀಸ್ ಐ ಆಮ್ ನಾಟ್ ಅಗೇನ್ಸ್ಟ್ ಫ್ರೀ ಬೀಸ್, ಬಿಕಾಸ್ ಎಲ್ಲರಿಗೂ ಇವಾಗ ತುಂಬ ಜನ ವೆಲ್ತ್ ಬಂದು ಒಂದೇ ಕಡೆ ಸಿಕ್ಕಿದೆ, ಎಲ್ಲರಿಗೂ ಈಕ್ವಲ್ ಆಗಿ ಡಿವೈಡ್ ಆಗಿಲ್ಲ. ಸೊ ಎಷ್ಟೊಂದು ಬಡವರು ಇದ್ದಾರೆ, ಪಾವರ್ಟಿ ಇಂಡಿಯಾ ತಿರ್ಗಾ ಜಾಸ್ತಿ ಆಗಿದೆ. ಸೊ ಅದರಿಂದ ಎಲ್ಲರಿಗೂ ಈ ಥರ ಫ್ರೀ ಬೀಸ್ ನಾವು ಹೇಳ್ತೀವಿ, ಬಟ್ ಇದು ಸರ್ಕಾರ ಅದು ಸರ್ಕಾರಿ ಇದು ಹಣ ವೇಸ್ಟ್ ಆಗುತ್ತೆ ಅಂತ. ಬಟ್ ತುಂಬ ಚೆನ್ನಾಗಿ ಅದು ಯಾರು ಅಂಡರ್ ಪಾವರ್ಟಿಯಲ್ಲಿ ಇದ್ದಾರೆ ಅವ್ರಿಗೆ ತುಂಬ ಯೂಸ್ ಆಗ್ತಿದೆ. ಸೊ ಅದು ಒಳ್ಳೇದೇ. ಇವಾಗ ಏನು ಪ್ರೈಸಸ್ನ ಕಮ್ಮಿ ಮಾಡೋದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಸರ್ಕಾರ ಹಾಗಾದ್ರೆ? ಅದೇ ಕಾರ್ಪೊರೇಟ್ ಟ್ಯಾಕ್ಸಸ್ ರೈಸ್ ಮಾಡಬೇಕು. ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ ಬಡವ್ರಿಗೆ ಏನಿದೆಯೋ ಅದು ಲೈಕ್ ಕಡಿಮೆ ಮಾಡಬೇಕು. ಕಾರ್ಪೊರೇಟ್ ಟ್ಯಾಕ್ಸಸ್ ಮಾಡಬೇಕು. ಇನ್ಸ್ಟೆಡ್ ಆಫ್ ರೈಸಿಂಗ್ ದ ಪರ್ಸನಲ್ ಟ್ಯಾಕ್ಸ್ ರೇಟ್ಸ್, ದೇ ಹ್ಯಾವ್ ಟು ಇನ್ಕ್ರೀಸ್ ದ ಕಾರ್ಪೊರೇಟ್. ನೀವೇ ನೋಡಿದ್ರೆ 12% ಏನೋ ಫ್ಲ್ಯಾಟ್ ಇದೆ, ಬಟ್ ಅದು ರೈಸ್ ಮಾಡೇ ಇಲ್ಲ ಅವರು. ವೆರಾಸ್ ಪರ್ಸನಲ್ ಟ್ಯಾಕ್ಸ್ ಬಂದು ಲೈಕ್ ಜಾಸ್ತಿ ಆಗ್ತಿದೆ. ಇಟ್ಸ್ ನಾಟ್ ರೆಡ್ಯೂಸಿಂಗ್. ಸೊ ಅದೇ. ಥ್ಯಾಂಕ್ ಯು. ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಬಿಟ್ಟವ್ರಿಗೆ. ಅದೇ ಆಫರ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಹಿಂಗೆ ಬೆಲೆ ಏರಿಕೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜನಗೂ ಬುದ್ಧಿ ಇಲ್ಲ. ಓಟ್ ಹಾಕ್ಬೇಕಾದ್ರೆ ನೋಡಿ ಹಾಕಲ್ಲ. ಫ್ರೀ ಏನೋ ಆಫರ್ ಕೊಡ್ತಾರೆ ಅಂದ್ಬಿಟ್ಟು ಓಟ್ ಹಾಕ್ತಾರೆ. ಹಿಂಗಾಗುತ್ತೆ. ಇವಾಗ ಕ್ಯಾಬ್ ಡ್ರೈವರ್ಸ್ಗಳಿಗೆ ಜಾಸ್ತಿ ಹೊಡ್ತಾ ಬೀಳೋದು ಯಾಕಂತಂದ್ರೆ ಪ್ರೈಸಸ್ ಇಷ್ಟು ಕಿಲೋಮೀಟರ್ಗೆ ಅಂತ ಫಿಕ್ಸ್ ಆಗಿರುತ್ತೆ. ಡೀಸೆಲ್ ರೇಟ್ ಜಾಸ್ತಿ ಆಯ್ತು. ಸ್ವಲ್ಪ ನಮಗೂ ಒಳಗೂ ಕಷ್ಟ ಇದೆ. ಈ ತರ ರೇಟ್ ಮಾಡ್ಬಿಟ್ರೆ ಸ್ವಲ್ಪ ಕಷ್ಟನೇ. ಏನ್ ಕ್ರಮ ತಗೋಬೇಕು ಸರ್ ಮತ್ತೆ ಸರ್ಕಾರ ಏನು ಕ್ರಮ ತಗತ್ತದೆ? ಏನು ತಗೊಳಲ್ಲ. ಅವ್ರ ಫ್ರಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ ಅಷ್ಟೇ. ಗೌರ್ಮೆಂಟು ಫ್ರೀ ಕೊಟ್ಟಿದ್ದು ಸಾಕು, ಈ ಜನರ ಮೇಲೆ ಈ ಥರ ಬರೆ ಎಳೆಯೋದು ಸಾಕು, ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ. ಫ್ರೀ ಕೊಡೋದು ನಿಲ್ಸಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಸರ್ ಇವಾಗ ಫ್ರೀ ಅಂತ ಹೇಳ್ಬಿಟ್ಟು ಕೊಟ್ಟಿರೋದ್ರಿಂದ ಈ ತರ ಎಲ್ಲದಕ್ಕೂ ಟ್ಯಾಕ್ಸಸ್ ಜಾಸ್ತಿ ಆಗ್ತಿದೆ ಅಂತಿದ್ದಾರೆ, ಪ್ರೈಸ್ ಜಾಸ್ತಿ ಹೌದು. ಆಗ್ತಿದೆ. ಯಾವ ತರ ಕ್ರಮ ತಗೊಂಡ್ರೆ ಇದನ್ನ ಅದೇ ಫ್ರೀ ಕೊಡೋದು ನಿಲ್ಸ್ಬಿಟ್ರೆ ಗೌರ್ಮೆಂಟ್ ದುಡ್ಡು ಬರುತ್ತೆ, ಎಲ್ಲ ಸರೋಗುತ್ತೆ. ಫ್ರೀ ಕೊಡೋದು ಫಸ್ಟ್ ನಿಲ್ಲಿಸ್ಬೇಕಷ್ಟೆ, ಬೇರೆ ಯಾವುದು ದಾರಿ ಇಲ್ಲ. ಬಸ್ ಫ್ರೀ ಎಲ್ಲ ಫ್ರೀ, ಅದು ನಮ್ಮಂಥವ್ರಿಗಂತೂ ಸಿಗ್ತಾ ಇಲ್ಲ. ನಾವು ಹೋಗಿ ಎಲ್ಲ ಟ್ರೈ ಮಾಡಿ ವೇಸ್ಟ್ ಆಗೋಯ್ತು. ಅದು ಸಿಗೋದು ಯಾರೋ ಬೇರೆಯವ್ರಿಗೆ, ನಮ್ಮಂಥವ್ರ ಪ್ರಯೋಜನ ಇಲ್ಲ. ಸರ್ ಇವಾಗ ಇದು ಏನು ಗ್ಯಾರಂಟಿ ಸ್ಕೀಮ್ಗಳಂತ ಕೊಟ್ಟಿದ್ದಾರೆ, ಈ ಫ್ರೀ ಬಸ್ಸು ಆಮೇಲೆ 2,000 ಕೊಡ್ತಾ ಇರೋದು, ಇದರಿಂದ ಅವ್ರ ಹಣನ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಈ ತರ ಪ್ರೈಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ವೈ ಶುಡ್ ವಿ ಆರ್ ಸಫರ್? ನಾವು ಯಾಕೆ ಸಫರ್ ಮಾಡಬೇಕು ಮೇಡಮ್? ಆಲ್ರೆಡಿ ವಿ ಆರ್ ಪೇಯಿಂಗ್ ಸೋ ಮಚ್ ಟ್ಯಾಕ್ಸ್, ವಿ ಆರ್ ಪೇಯಿಂಗ್ GST. ಕಾಮನ್ ಪಬ್ಲಿಕ್ ಶುಡ್ ನಾಟ್ ಬಿ ಅಫೆಕ್ಟೆಡ್. ದೇ ಶುಡ್ ನಾಟ್ ಬಿ ಗೆಟ್ ಎ ಬರ್ಡನ್ ಆನ್ ದಟ್. ದಟ್ಸ್ ಆಲ್. ಏನ್ ಕ್ರಮ ತಗೋಬೇಕು ಸರ್ ಸರ್ಕಾರ ಹಾಗಾದ್ರೆ? ಆ್ಯಕ್ಚುಲಿ ಈ ಫ್ರೀ ಸ್ಕೀಮ್ ಎಲ್ಲ ಫ್ರೀ ಸ್ಕೀಮ್ ಕೊಡಿ ಓನ್ಲಿ ಟು ದ ಪೂರ್ ಪೀಪಲ್. ಯು ಕೆನಾಟ್ ಗಿವ್ ಟು ಎವ್ರಿ ಒನ್. ಓನ್ಲಿ BPL ಆರ್ ಲೋ ಇನ್ಕಮ್ ಗ್ರೂಪ್, ದೇ ಶುಡ್ ಬಿ ಬೆನಿಫಿಟೆಡ್, ನಾಟ್ ಟು ಎವ್ರಿ ಒನ್. ಸರ್ ಇವಾಗ ಕೊಟ್ಬಿಟ್ಟು ತಗೋಬೇಕು ಅಂತಂದ್ರೆ ಇದು ಮಿಡಲ್ ಕ್ಲಾಸ್ ಪೀಪಲ್ಗೆ ಜಾಸ್ತಿ ಎಲ್ಲರಿಗೂ ತೊಂದರೆ ಆಗುತ್ತೆ. ಅದಕ್ಕೆ ತೊಂದರೆ ಆಗುತ್ತೆ. ಅವಶ್ಯಕತೆ ಇದೆ, ಏನು ಮಾಡ್ಲಿಕ್ಕಾಗಲ್ಲ. ಇವಾಗ ಗ್ಯಾರಂಟಿ ಸ್ಕೀಮ್ಗಳು ಅಂದ್ರೆ ಫ್ರೀ ಸ್ಕೀಮ್ಗಳು ಕೊಟ್ಟಿರೋದಕ್ಕೇನೆ ಈ ತರ ಇಲ್ಲ ಅದು ಕೊಟ್ಟಿದ್ರಿಂದ ಆಗಿಲ್ಲ. ಅದು ಫ್ರೀ ಸ್ಕೀಮ್ಸ್ಗಳು ಸ್ಮಾಲ್ ಅಮೌಂಟ್. ಅದಕ್ಕಿಂತ ಮುಂಚೆ ಲೋನ್ ವೇವ್ ಆಫ್ ಮಾಡಿರೋದು ಸಿಕ್ಕಾಪಟ್ಟೆ, ಅದ್ರಲ್ಲಿ 100 times ಹೆಚ್ಚಿದೆ. ಫ್ರೀ ಸ್ಕೀಮಿಂದ ಏನು ಡಿಫ್ರೆನ್ಸ್ ಆಗಲ್ಲ. ನಮ್ದು ರಿಸೋರ್ಸಸ್ ಯೂಸ್ ಮಾಡ್ತಾರೆ. ಅವರು ದೊಡ್ಡವರಿಗೆ ಫ್ರೀ ಆಗಿ ಕೊಡ್ತೀರಾ, ಚಿಕ್ಕವರಿಗೆ ಸ್ವಲ್ಪ ಫ್ರೀ ಸ್ಕೀಮ್ ಕೊಟ್ಟ ತಕ್ಷಣ ನೀವೆಲ್ಲ ಅವಾಜ್ ಮಾಡ್ತೀರಾ ಅಷ್ಟೇ. ಯಾವುದು ಅವಶ್ಯಕತೆ ಇದೆ ಗೌರ್ಮೆಂಟಿಗೆ ಮಾಡಿದ್ದಾರೆ. ಮೋಸ್ಟ್ಲಿ ಫಾರ್ ಫೀಡಿಂಗ್ ಫ್ರೀ ಸ್ಕೀಮು ಇರಬಹುದು. ಮಾಡಬೇಕು, ಜನರ ಹತ್ರನೇ ತೊಗೊಂಡು ಕೊಡ್ಬೇಕು. ಗೌರ್ಮೆಂಟ್ ಹತ್ರ ಅವ್ರ ಮನೆಯಿಂದ ಅಂತೂ ತಂದು ಕೊಡ್ಲಿಕ್ಕಾಗಲ್ಲ ಅಲ್ವಾ? ಏನು ಹೇಳೋದು, ಈಗ ಸರ್ಕಾರ ಎಲ್ಲ ಗ್ಯಾರಂಟಿಗಳು ಕೊಟ್ಬಿಟ್ಟು ಜನಗಳ ಮೇಲೆ ಹೊರೆ ಏರ್ತಾ ಇದ್ದಾರೆ. ಸರ್ಕಾರ ಮೊದಲೇ ನೋಡಬೇಕಾಗಿತ್ತು, ನಮ್ಮ ಆರ್ಥಿಕವಾಗಿ ಹೆಂಗೆ ನಾವು ಮಾಡಬೇಕಾಗಿತ್ತು, ಏನು ಮಾಡಬೇಕಾಗಿತ್ತು ಅಂತ ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಸರ್ಕಾರ ಏನೂ ಮಾಡಲಿಲ್ಲ.
ಈಗ ಎಲ್ಲ ರೇಟ್ಗಳು ಎಕ್ಸಿ ಅದನ್ನು ಮ್ಯಾಚ್ ಅಪ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಇನ್ನೇನು ಹೇಳೋದು ನೋಡಿ, ಹೊರೆ ಆಗ್ತಾಯಿದೆ ನಮಗೆ. ಹೋಗ್ತಾ ಇರ್ತೀವಿ ನಾವು ಅಗ್ರಿಕಲ್ಚರ್ಸ್ ಮಾಡೋಕ್ಕೆ ಹೋಗ್ತಾ ಇರ್ತೀವಿ ಊರಿಗೆ, ಇನ್ನೊಂದು ಪೆಟ್ರೋಲ್ ಹಾಕ್ಸ್ಬೇಕು, ಡೇ ಬೈ ಡೇ ರೇಟ್ ಜಾಸ್ತಿ ಆಗ್ತಾ ಇರ್ತದೆ. ಇದ್ರ ಮೇಲೆ ಏನು ಹೇಳೋಕ್ಕಾಗುತ್ತೆ ಹೇಳಿ? ಸರಿ, ಗ್ಯಾರಂಟಿ ಸ್ಕೀಮ್ಗಳಿಂದಾನೇ ಎಲ್ಲಾನು ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಹೌದು, 100% ಹೌದು. ಗ್ಯಾರಂಟಿ ಸ್ಕೀಮ್ಗಳಿಂದನೇ ಪ್ರೈಸ್ ಎಲ್ಲ ಜಾಸ್ತಿ ಆಗ್ತಾ ಇರೋದು. ಈಗ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನ್ ಕ್ರಮ ತಗೋಬೇಕು ಸರ್? ಮೊದಲೇ ಇದನ್ನು ಚಿಂತನೆ ಮಾಡಬೇಕಾಯ್ತು. ಅವರು ಯಾರಾದರೂ ಒಬ್ಬ ಎಕ್ಸ್ಪರ್ಟ್ಸಿಂದ ಚಿಂತನೆ ಮಾಡಿದರೆ ಅದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿರೋದು. ಇವರು ಓಟ್ಗೋಸ್ಕರ ಜನ ಗೆಲ್ಲಬೇಕು, ನಾವು ರಾಜ್ಯ ಆಳಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅದು ಮುಂದಿನ ದಿನದಲ್ಲಿ ಇವ್ರು ತುಂಬ ತೊಂದರೆ ಆಗ್ತದೆ. ಇವಾಗ ಏನು ಖಜಾನೆ ಖಾಲಿ ಆಗಿದೆಯೋ ಅದು ಇನ್ನೂ ಲಾಸ್ ಆಗ್ತದೆ. ಈಗ ಅದು ನನಗೆ ತಿಳಿದ ಮಟ್ಟಿಗೆ ಈಗ ಆಲ್ಮೋಸ್ಟ್ ಆಲ್ ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡಿಸಿ ಈ ಜನಕ್ಕೆ ಏನು ಹೊರೆ ಆಗಿದೆಯೋ ಅದನ್ನೆಲ್ಲ ಸರಿಪಡಿಸಿದರೆ ಸರ್ಕಾರ ಮುಂದಿನ ದಿನದಲ್ಲಿ ಒಳ್ಳೆಯ ಹೆಸರು ಇರ್ತದೆ. ಸರ್, ಇವಾಗ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರನ ಜಾಸ್ತಿ ಮಾಡಿದೆ. ಇದು ಹೌದು. ಮಿಡಲ್ ಕ್ಲಾಸ್ ಪೀಪಲ್ಗೆ ಹೊಡ್ತಾ ಬಿಡೋದು. ಇವ್ರು ಯಾವಾಗ್ಲೂ ಹೇಳೋದು ನಾವು ಬಡವ್ರ ಪರ ನಿಲ್ತೀವಿ, ನಾವು ಮಧ್ಯಮ ಕುಟುಂಬದವ್ರ ಪರ ನಿಲ್ತೀವಿ ಅಂತ. ನೋಡಿದ್ರೆ ನಮ್ಗೆ ಜಾಸ್ತಿ ಹಾಕ್ತಾ ಇರೋದು ಪ್ರೈಸ್ ನ. ಇದ್ರ ಬಗ್ಗೆ ಏನ್ ಅನ್ಸತ್ತೆ? ಯಾವಾಗೂ ಅದೇ ಅಲ್ವಾ ಮೇಡಮ್, ನಂಬಿಸಿ ಮೋಸ ಮಾಡೋದು. ಬಡವ್ರಿಗೆ ಓಟ್ ಹಾಕಿ 2,000 ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಓಟ್ ಹಾಕಿದ್ದಾದ್ಮೇಲೆ ಈ ಕೆಲಸ ಮಾಡ್ತಾರೆ. ಸರ್, ಇವಾಗ ಏನ್ ಕ್ರಮ ತಗೋಬೇಕು ರಾಜ್ಯ ಸರ್ಕಾರ? ಈ ಪ್ರೈಸ್ ಹೈಕ್ ಅನ್ನೋದನ್ನ ಹೇಗೆಲ್ಲ ಸರಿಪಡಿಸ್ಬೋದು ಅಂತ? ಸರಿಪಡಿಸಲ್ಲ ಮೇಡಮ್, ಯಾಕೆಂದ್ರೆ MP ಎಲೆಕ್ಷನ್ ಆಗೋಗಿದೆ. ಅವ್ರ ಟರ್ಮ್ ಮುಗಿಯೋವರೆಗೂ ಈ ಆಟ ನಡೀತಾ ಇರುತ್ತೆ. ಅಂದ್ರೆ ಈ ಗ್ಯಾರಂಟಿ ಸ್ಕೀಮ್ ಕೊಟ್ಟಿರೋದಕ್ಕೆ ಈ ತರ ಎಲ್ಲಾನು ಜಾಸ್ತಿ ಮಾಡ್ತಾ ಇದಾರೆ, ಅವ್ರ ಬೊಕ್ಕಸೇನ ತುಂಬಿಸ್ಕೊಳಕ್ಕೆ ಅಂತ. ಹೌದು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ಜನ ಯಾವ ರೀತಿ ಎಲ್ಲ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಈ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಬಗ್ಗೆ. ಏನೇ ಆಗಲಿ ಇಷ್ಟು ಪ್ರೈಸಸ್ನ ಯಾವಾಗಲೂ ಜಾಸ್ತಿ ಮಾಡೋದು ತಪ್ಪು ಅಂತ ಕೂಡ ಜನರು ಒಪಿನಿಯನ್ನ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.